ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 5.1 ಅನ್ನು ಬಿಡಿಸಿದ್ದೇವೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಅಭ್ಯಾಸ 5.2 ಅನ್ನು ಬಿಡಿಸೋಣ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 1, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಗಳ ವರ್ಗಗಳನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಇಲ್ಲಿ ಮೊದಲೇದು 32. ಈ ಸಂಖ್ಯೆಯ ವರ್ಗವನ್ನು ನಾವು ಕಂಡುಹಿಡಿಬೇಕು. ವರ್ಗವನ್ನು ಕಂಡುಹಿಡಿಯೋದು ನಾವು 2 ಮೆಥಡ್ಗಳ ಮೂಲಕ ಕಂಡುಹಿಡಿತೀವಿ. ಮೊದಲೇದು ಗುಣಾಕಾರದ ಮೂಲಕ ನಾವು ಕಂಡುಹಿಡಿಬಹುದು. ಇನ್ನೊಂದು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕೂಡ ನಾವು ವರ್ಗಗಳನ್ನು ಕಂಡುಹಿಡಿಬಹುದು. ಇಲ್ಲಿ ನೋಡಬಹುದು, ನಾನು 32ನ 32 × 32 ಅಂದರೆ ಗುಣಾಕಾರ ಮಾಡಿ 1024 ಅಂತೇಳಿ ಬರ್ಕೊಂಡಿದ್ದೀನಿ. ಇದು ಯಾವಾಗ ವರ್ಕೌಟ್ ಆಕತ್ತೆ ಅಂದರೆ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ಕೊಟ್ಟಾಗ ಮಾತ್ರ ಇದನ್ನ ಬಳಸ್ಬೋದು ನೀವು. ಇವಾಗ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ವರ್ಗಗಳನ್ನು ಕಂಡುಹಿಡಿಯಂತೆ ಕೊಟ್ಟಾಗ ನಾವು ನಿತ್ಯ ಸಮೀಕರಣಗಳನ್ನ ಬಳಸಬೇಕು. ಇಲ್ಲಿ a + b² = a² + b² + 2ab ಎಂಬ ಈ ನಿತ್ಯ ಸಮೀಕರಣವನ್ನು ನಾವು ಬಳಸಬೇಕು. ಆದರೆ ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇದನ್ನೇ ಯಾವ ರೀತಿ ಬರ್ಕೊಂಡಿದ್ದಾರೆ ಅಂದರೆ a + b² = a × a + b ಬ್ರಾಕೆಟ್ ಕ್ಲೋಸ್ ಪ್ಲಸ್ b × a + b ಅಂತೇಳಿ ಯೂಸ್ ಮಾಡಿದ್ದಾರೆ. ಇದಂದ್ರೂ ಒಂದೇ, ಇದಂದ್ರೂ ಒಂದೇ. ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಈ ಒಂದು ಸೂತ್ರವನ್ನು ಉಪಯೋಗಿಸಿರೋದ್ರಿಂದ ನಾನು ಕೂಡ ಇದೇ ಸೂತ್ರವನ್ನು ಬಳಸ್ತಿದ್ದೀನಿ. ನೀವು ಇದನ್ನಾದ್ರೂ ಬಳಸ್ಬೋದು, ಇದನ್ನಾದ್ರೂ ಬಳಸ್ಬೋದು. ಇವಾಗ ಈ 32ಅನ್ನು ನಾನು ಯಾವ ರೀತಿ ಬರ್ಕೋತೀನಿ ಅಂದರೆ 30 + 2 ಅಂತೇಳಿ ಬರ್ಕೋತೀನಿ. ನಮಗೆ ವರ್ಗವನ್ನು ಕಂಡುಹಿಡಿಯಂತ ಹೇಳಿದರೆ ಹಾಗಾಗಿ 2 ಕಡೆ ಸ್ಕ್ವೇರನ್ನು ಬರ್ಕೋಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಇದು 30 ಅನ್ನೋದು ಏನಾಕೈತಿ ಅಂದರೆ a ಆಕೈತಿ, ಇದು 2 ಅನ್ನೋದು b ಆಕೈತಿ. ಅಂದರೆ a + b² ಫಾರ್ಮ್ದಲ್ಲಿದೆ. ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ನಾವು ಈ ಮೊದಲು 30ರಿಂದ ಈ 30 + 2ಅನ್ನು ಗುಣಾಕಾರ ಮಾಡಬೇಕು. ಅದೇ ರೀತಿ ನೆಕ್ಸ್ಟು ಈ 2ರಿಂದ ಇದನ್ನ ಗುಣಾಕಾರ ಮಾಡಬೇಕು. ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. 30 × 30 + 2 ಬ್ರಾಕೆಟ್ ಕ್ಲೋಸ್ ಪ್ಲಸ್ 2 × 30 + 2. ಮೊದಲು ನಾವು 30ರಿಂದ ಗುಣಾಕಾರ ಮಾಡಬೇಕು, ನೆಕ್ಸ್ಟು 2ರಿಂದ ಗುಣಾಕಾರ ಮಾಡಿ ಬರಿಬೇಕು. ಇವಾಗ ಈ 30ಅನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ 30² + 30 × 2 ಆಗುತ್ತದೆ. ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು, ಈ 2ನ್ನ ಇದಕ್ಕೆ ಗುಣಾಕಾರ ಮಾಡಿದಾಗ 2 × 30 + 2² ಆಗುತ್ತದೆ. ಇವಾಗ 30² ಅಂದರೆ 900 ಪ್ಲಸ್ 30 × 2 ಅಂದರೆ 60 ಪ್ಲಸ್ 2 × 30 ಅಂದರೆ 60 ಪ್ಲಸ್ 2² ಅಂದರೆ 4. ನೆಕ್ಸ್ಟು ಈಕ್ವಲ್ ಟು 90 ಪ್ಲಸ್ 60 + 60 ಅಂದರೆ 120 ಪ್ಲಸ್ 4. ನೆಕ್ಸ್ಟು 90 + 120 ಅಂದರೆ 1025. 1020 + 4 ಅಂದರೆ 1024 ಆಗುತ್ತದೆ. ಅಂದರೆ 32ರ ವರ್ಗ 1024 ಆಗುತ್ತದೆ. ನೆಕ್ಸ್ಟ್ ಬಂದು 35. ಈ 35ಅನ್ನು ನಾವು ಯಾವ ರೀತಿ ಬರ್ಕೋಬಹುದು ಅಂದರೆ 30 + 5 ಅಂತೇಳಿ ನಾವು ಬರ್ಕೋಬಹುದು. ಇವಾಗ ವರ್ಗವನ್ನು ಕಂಡುಹಿಡಿಯ ಅಂದಾರ, ಹಾಗಾಗಿ 2 ಕಡೆ ವರ್ಗವನ್ನು ಬರ್ಕೋಣ. ಇವಾಗ ಮೊದಲು 30ರಿಂದ ಈ ಒಂದು ಬ್ರಾಕೆಟನ್ನು ನಾವು ಗುಣಾಕಾರ ಮಾಡಬೇಕು. ನೆಕ್ಸ್ಟು 5ರಿಂದ ಈ ಬ್ರಾಕೆಟನ್ನು ನಾವು ಗುಣಾಕಾರ ಮಾಡಿ ಈ ರೀತಿ ಬರ್ಕೋಬೇಕು. ಇವಾಗ 30ಅನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ನೆಕ್ಸ್ಟು ಈ 5ಅನ್ನು ಇದಕ್ಕೆ ಗುಣಾಕಾರ ಮಾಡಬೇಕು. ಅವಾಗ ಏನಾಕೈತೆ ಅಂದರೆ 30² + 30 × 5 + 5 × 30 + 5² ಆಗುತ್ತದೆ. ಇವಾಗ 30² ಅಂದರೆ 900 ಪ್ಲಸ್ 30 × 5 ಅಂದರೆ 150 ಪ್ಲಸ್ 5 × 30 ಅಂದರೆ 150 ಪ್ಲಸ್ 5² ಅಂದರೆ 25 ಈಕ್ವಲ್ ಟು 900 ಪ್ಲಸ್ 150 ಪ್ಲಸ್ 150 ಅಂದರೆ 300 ಪ್ಲಸ್ 25. ಇವಾಗ 900 ಪ್ಲಸ್ 300 ಅಂದರೆ 1200 ಪ್ಲಸ್ 25 ಅಂದರೆ 1225 ಆಗುತ್ತದೆ. ಅಂದರೆ 35ರ ವರ್ಗ 1225 ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 86. ಈ 86ಅನ್ನು ನಾವು ಯಾವ ರೀತಿ ಬರ್ಕೋಬೇಕಂದ್ರೆ
80 ಪ್ಲಸ್ 6 ಅಂತೇಳಿ ಬರ್ಕೋಬೇಕು. ವರ್ಗವನ್ನು ಕಂಡುಹಿಡಿಬೇಕು, ಹಾಗಾಗಿ ಎರಡು ಕಡೆ ಸ್ಕ್ವೇರ್ ಅಂತೇಳಿ ಬರ್ಕೋಣ. ಇವಾಗ ಇದೇನಾಯ್ತು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿ ಆಯಿತು. ಇವಾಗ ಮೊದಲಿಗೆ ನಾವು ಈ 80ರಿಂದ ಈ ಒಂದು ಬ್ರ್ಯಾಕೆಟನ್ನು ಗುಣಾಕಾರ ಮಾಡಬೇಕು. ನೆಕ್ಸ್ಟು ಈ 6ರಿಂದ ಈ ಬ್ರ್ಯಾಕೆಟನ್ನು ಗುಣಾಕಾರ ಮಾಡಬೇಕು. ಅದನ್ನ ನಾವು ಈ ರೀತಿ ಬರ್ಕೋಬೇಕು. ನೆಕ್ಸ್ಟು ಈ 80ನ್ನು ಇದಕ್ಕೆ ಗುಣಿಸಿದಾಗ 80 ಸ್ಕ್ವೇರ್ ಪ್ಲಸ್ 80 ಇಂಟು 6 ಆಗುತ್ತಾ, ಪ್ಲಸ್ಗೆ ಪ್ಲಸ್ಸು ಈ 6ನ್ನು ಇದಕ್ಕೆ ಗುಣಿಸಿದಾಗ 6 ಇಂಟು 80 ಪ್ಲಸ್ 6 ಸ್ಕ್ವೇರ್ ಆಗುತ್ತದೆ. ಇವಾಗ 80 ಸ್ಕ್ವೇರ್ ಅಂದರೆ ಇಲ್ಲಿ 8 ಎಷ್ಟಾಗುತ್ತೆ 64, 0ನ ಸ್ಕ್ವೇರ್ ಮಾಡಿದಾಗ 2 ಆಗುತ್ತಾ, ಪ್ಲಸ್ 80 ಇಂಟು 6 ಅಂದರೆ 480, ಪ್ಲಸ್ 6 ಇಂಟು 80 ಅಂದರೆ 480, ಪ್ಲಸ್ 6 ಸ್ಕ್ವೇರ್ ಅಂದರೆ 36. ಇವಾಗ 6400 ಪ್ಲಸ್ 480 ಪ್ಲಸ್ 480 ಅಂದರೆ 960 ಪ್ಲಸ್ 36 ಆಗುತ್ತದೆ. ಇವಾಗ ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ 7396 ಬರುತ್ತದೆ. ಅಂದರೆ 86ರ ವರ್ಗ 7396 ಆಗುತ್ತದೆ. ನೆಕ್ಸ್ಟ್ ಒನ್ನು 93. ಈ 93ನ್ನು ನಾವು ಯಾವ ರೀತಿ ಬರ್ಕೋಬೇಕಂದ್ರೆ 90 ಪ್ಲಸ್ 3 ಅಂತೇಳಿ ಬರ್ಕೋಬೇಕು. ಇದನ್ನ ಎರಡು ಕಡೆ ನಾವು ವರ್ಗವನ್ನು ಬರ್ಕೋಬೇಕು, ಯಾಕಂದರೆ ವರ್ಗವನ್ನು ಕಂಡುಹಿಡಿ ಅಂತ ಇದ್ದಾರೆ. ನೆಕ್ಸ್ಟು ಈ 9ನ್ನು ನಾವು ಇದಕ್ಕೆ ಮೊದಲು ಗುಣಾಕಾರ ಮಾಡಬೇಕು, ಅದೇ ರೀತಿ 3ನ್ನು ಗುಣಾಕಾರ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ 9 ಇಂಟು ಬ್ರ್ಯಾಕೆಟ್ 9 ಪ್ಲಸ್ 3 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 3 ಇಂಟು ಬ್ರ್ಯಾಕೆಟ್ 9 ಪ್ಲಸ್ 3 ಆಗುತ್ತದೆ. ಇವಾಗ ಈ 9ನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ 9 ಸ್ಕ್ವೇರ್ ಪ್ಲಸ್ 9 ಇಂಟು 3 ಆಗುತ್ತೆ, ಪ್ಲಸ್ಗೆ ಪ್ಲಸ್ಸು ಈ 3ನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ 3 ಇಂಟು 90 ಆಗುತ್ತೆ, ಪ್ಲಸ್ 3 ಸ್ಕ್ವೇರ್ ಆಗುತ್ತದೆ. ಇವಾಗ 90 ಸ್ಕ್ವೇರ್ ಅಂದರೆ 8100 ಆಗುತ್ತೆ, ಪ್ಲಸ್ 9 ಇಂಟು 3 ಅಂದರೆ 27, 0 0, ಪ್ಲಸ್ 3 ಇಂಟು 9 ಅಂದರೆ 27, 0 0, ನೆಕ್ಸ್ಟು ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಇವಾಗ 8100 ಪ್ಲಸ್ 770 ಪ್ಲಸ್ 270 ಅಂದರೆ 540 ಪ್ಲಸ್ 9 ಆಗುತ್ತದೆ. ಇವಾಗ ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ 8649 ಬರುತ್ತದೆ. ಅಂದರೆ 93ರ ವರ್ಗ 8649 ಆಗುತ್ತದೆ. ನೆಕ್ಸ್ಟು 71. ಈ 71ನ್ನು ನಾವು ಯಾವ ರೀತಿ ಬರ್ಕೋತೀವಿ ಅಂದರೆ 70 ಪ್ಲಸ್ 1 ಅಂತೇಳಿ ಬರ್ಕೋತೀವಿ. ಇದನ್ನ ವರ್ಗವನ್ನು ಕಂಡುಹಿಡಿ ಅಂತ ಇದ್ದಾರೆ, ಹಾಗಾಗಿ ನಾವು ಎರಡು ಕಡೆ ಸ್ಕ್ವೇರನ್ನು ಬರ್ಕೋಬೇಕು. ಇವಾಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿ ಆಯಿತು. ನಮಗೆ ಗೊತ್ತಿದೆ ಆಲ್ರೆಡಿ, ಮೊದಲು 70ರಿಂದ ಇದನ್ನ ಗುಣಾಕಾರ ಮಾಡಬೇಕು, ನೆಕ್ಸ್ಟು 1ರಿಂದ ಗುಣಾಕಾರ ಮಾಡಬೇಕು. ಅವಾಗ ಏನಾಗತ್ತೆ ಅಂದರೆ 70 ಇಂಟು ಬ್ರ್ಯಾಕೆಟ್ 70 ಪ್ಲಸ್ 1 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 1 ಇಂಟು ಬ್ರ್ಯಾಕೆಟ್ 70 ಪ್ಲಸ್ 1 ಆಗುತ್ತದೆ. ಇವಾಗ ಈ 70ನ್ನು ಇದಕ್ಕೆ ಗುಣಿಸಿದಾಗ 70 ಸ್ಕ್ವೇರ್ ಪ್ಲಸ್ 70 ಇಂಟು 1 ಆಗುತ್ತೆ, ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು ಈ 1ನ್ನು ಇದಕ್ಕೆ ಗುಣಿಸಿದಾಗ 1 ಇಂಟು 70 ಪ್ಲಸ್ 1 ಸ್ಕ್ವೇರ್ ಆಗುತ್ತದೆ. ಇವಾಗ 70 ಸ್ಕ್ವೇರ್ ಅಂದರೆ 4900 ಪ್ಲಸ್ 70 ಇಂಟು 1 ಅಂದರೆ 70 ಪ್ಲಸ್ 1 ಇಂಟು 70 ಅಂದರೆ 70 ಪ್ಲಸ್ಗೆ ಪ್ಲಸ್ಸು 1 ಸ್ಕ್ವೇರ್ ಅಂದರೆ 1. ಇವಾಗ 4900 ಪ್ಲಸ್ 70 ಪ್ಲಸ್ 70 ಅಂದರೆ 140 ಪ್ಲಸ್ 1. ಇವಾಗ 4900 ಪ್ಲಸ್ 140 ಅಂದರೆ 5040 ಆಗುತ್ತಾ, ನೆಕ್ಸ್ಟ್ ಪ್ಲಸ್ 1 ಅಂದರೆ 5041 ಆಗುತ್ತದೆ. ಅಂದರೆ 71ರ ವರ್ಗ 5041 ಆಗುತ್ತದೆ. ನೆಕ್ಸ್ಟು 6ನೇದು 46. ಈ 46ನ್ನು ನಾವು ಯಾವ ರೀತಿ ಬರ್ಕೋಬೇಕಂದ್ರೆ 40 ಪ್ಲಸ್ 6 ಅಂತೇಳಿ ಬರ್ಕೋಬೇಕು. ಇದನ್ನ ವರ್ಗವನ್ನು ಕಂಡುಹಿಡಿ ಅಂತ ಇದ್ದಾರೆ, ಹಾಗಾಗಿ ಎರಡೂ ಕಡೆ ನಾವು ಸ್ಕ್ವೇರ್ನ ಬರ್ಕೋಬೇಕು. ಇವಾಗ ನಾವು ಇದೇನಾಗುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ. ಈ ರೀತಿ ಬಂದಾಗ ನಾವು ಯಾವ ರೀತಿ ಬರ್ಕೋಬೇಕಂದ್ರೆ ಮೊದಲು 40ರಿಂದ ಇದಕ್ಕೆ ಗುಣಿಸ್ಬೇಕು, ನೆಕ್ಸ್ಟು 6ರಿಂದ ಗುಣಿಸ್ಬೇಕು. ಅವಾಗ ಏನಾಕೈತೆ ಅಂದರೆ 40 ಇಂಟು ಬ್ರ್ಯಾಕೆಟ್ 40 ಪ್ಲಸ್ 6 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 6 ಇಂಟು ಬ್ರ್ಯಾಕೆಟ್ 40 ಪ್ಲಸ್ 6 ಆಗುತ್ತದೆ. ಇವಾಗ ಈ 40ನ್ನು ಇದಕ್ಕೆ ಗುಣಿಸಿದಾಗ 40 ಸ್ಕ್ವೇರ್ ಪ್ಲಸ್ 40 ಇಂಟು 6 ಆಗುತ್ತೆ, ಪ್ಲಸ್ಗೆ ಪ್ಲಸ್ಸು ಈ 6ನ್ನು ಇದಕ್ಕೆ ಗುಣಿಸಿದಾಗ 6 ಇಂಟು 40 ಪ್ಲಸ್ 6 ಸ್ಕ್ವೇರ್ ಆಗುತ್ತದೆ. ಇವಾಗ 40 ಸ್ಕ್ವೇರ್ ಅಂದರೆ 1600 ಪ್ಲಸ್
40 ಇಂಟು 6 ಅಂದರೆ 240 ಪ್ಲಸ್ 6 ಇಂಟು 40 ಅಂದರೆ 240 ಪ್ಲಸ್ 6 ಸ್ಕ್ವೇರ್ ಅಂದರೆ 36. ಇವಾಗ 1600 ಪ್ಲಸ್ 740 ಪ್ಲಸ್ 240 ಅಂದರೆ 480 ಪ್ಲಸ್ 36. ಇವಾಗ 1600 ಪ್ಲಸ್ 480 ಅಂದರೆ 2080 2080 ಪ್ಲಸ್ 36 ಅಂದರೆ 2116 ಆಗುತ್ತದೆ. ಅಂದರೆ ಈ 46ರ ವರ್ಗ 2116 ಆಗುತ್ತದೆ. ಈ ರೀತಿಯಾಗಿ ನೀವು ಕೊಟ್ಟಂತಹ ಸಂಖ್ಯೆಯ ವರ್ಗವನ್ನು ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಸಂಖ್ಯೆಯನ್ನೊಳಗೊಂಡ ಪೈಥಾಗೋರಸ್ನ ತ್ರಿವಳಿಗಳನ್ನು ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನು ಒಳಗೊಂಡ ಪೈಥಾಗೋರಸ್ನ ತ್ರಿವಳಿಗಳನ್ನು ನಾವು ಕಂಡುಹಿಡಿಬೇಕು. ಇವುಗಳನ್ನು ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಮೊದಲನೇದು 6. ಈ ಸಂಖ್ಯೆಯನ್ನೊಳಗೊಂಡ ಪೈಥಾಗೋರಸ್ನ ತ್ರಿವಳಿಗಳನ್ನು ನಾವು ಕಂಡುಹಿಡಿಬೇಕು. ನಮಗೆ ಮೊದಲು ಪೈಥಾಗೋರಸ್ನ ತ್ರಿವಳಿಗಳು ಯಾವುವು ಅಂತೇಳಿ ಗೊತ್ತಿರಬೇಕು. ಅವು ಯಾವುವು ಅಂದರೆ 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಇವು ಪೈಥಾಗೋರಸ್ನ ತ್ರಿವಳಿಗಳು ಆಗಿರುತ್ತವೆ. ಇವಾಗ ಇಲ್ಲಿ ನಾನು 2m ಈಕ್ವಲ್ ಟು 6 ಅಂತೇಳಿ ತಗೋತೀನಿ. ಯಾಕಂದರೆ ಈ 6ಅನ್ನು ಒಳಗೊಂಡಂತೆ ನಾವು ಪೈಥಾಗೋರಸ್ನ ತ್ರಿವಳಿಗಳನ್ನ ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ನಾನು 2m ಈಕ್ವಲ್ ಟು 6 ಅಂತೇಳಿ ಬರ್ಕೋತೀನಿ. ಇವಾಗ ಇಲ್ಲಿ 2 ಅನ್ನೋದಿಲ್ಲಿ ಗುಣಾಕಾರ ಇದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತದೆ. ಅಂದರೆ m ಈಕ್ವಲ್ ಟು 6 ಡಿವೈಡೆಡ್ ಬೈ 2 ಆಗುತ್ತದೆ. ಇವಾಗಿದು ಕ್ಯಾನ್ಸಲ್ ಆಗುತ್ತದೆ. 2 1 2 2 3 6 ಅಂದರೆ m ಈಕ್ವಲ್ ಟು ಎಷ್ಟು ಬಂತು? 3 ಬಂತು. ಇವಾಗ ನೆಕ್ಸ್ಟು m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು ಇಲ್ಲಿ mನ ಬೆಲೆಯನ್ನು ತುಂಬಿದಾಗ 3 ಸ್ಕ್ವೇರ್ ಮೈನಸ್ 1 ಆಗುತ್ತದೆ. ನೆಕ್ಸ್ಟು ಈಕ್ವಲ್ ಟು 3 ಸ್ಕ್ವೇರ್ ಅಂದರೆ 9 ಮೈನಸ್ಗೆ ಮೈನಸ್ಸು 1ಗೆ 1 ಈಕ್ವಲ್ ಟು 9ರಲ್ಲಿ 1 ಹೋದರೆ 8 ಆಯಿತು. ನೆಕ್ಸ್ಟ್ ಏನಿದೆ? m ಸ್ಕ್ವೇರ್ ಪ್ಲಸ್ 1 ಇದೆ, ಅದನ್ನೇ ಇಲ್ಲಿ ಬರ್ಕೋಬೇಕು. m ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು mನ ಬೆಲೆಯನ್ನು ಇದರಲ್ಲಿ ಆದೇಶಿಸಿದಾಗ 3 ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 3 ಸ್ಕ್ವೇರ್ ಅಂದರೆ 9, ನೆಕ್ಸ್ಟು ಪ್ಲಸ್ 1 ಪ್ಲಸ್ 1 ಅಂತೇಳಿ ಬರ್ಕೋಬೇಕು. ನೆಕ್ಸ್ಟು 9 ಪ್ಲಸ್ 1 ಅಂದರೆ 10 ಆಯಿತು. ಅಂದರೆ ಇಲ್ಲಿ 6ಅನ್ನು ಒಳಗೊಂಡಂತೆ ಪೈಥಾಗೋರಸ್ನ ತ್ರಿವಳಿಗಳು ಯಾವ್ಯಾವ ಅಂದರೆ 6, 8, 10 ಈ ರೀತಿ ನಾವು ಪೈಥಾಗೋರಸ್ನ ತ್ರಿವಳಿಗಳನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಬನ್ನು 14 ಇದೆ. ಇವಾಗ ಈ ನಮಗೆ ಗೊತ್ತಿದೆ, ಇವನ್ನ ಮೊದಲಿಗೆ ನಾವು ಬರ್ಕೋಬೇಕು. ನೆಕ್ಸ್ಟು 2m ಈಕ್ವಲ್ ಟು ನಾವು 14 ಅಂತೇಳಿ ಬರ್ಕೋಬೇಕು. ಆವಾಗ m ಬೆಲೆಯನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಮೊದಲಿಗೆ ನಾವು 2m ಈಕ್ವಲ್ ಟು 14 ಅಂತೇಳಿ ಬರ್ಕೋಬೇಕು. ಇವಾಗ ಈ 2 ಅನ್ನೋದೇನು ಗುಣಾಕಾರದಲ್ಲಿದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಹಾಗಾಗಿ m ಈಕ್ವಲ್ ಟು 14 ಡಿವೈಡೆಡ್ ಬೈ 2 ಆಗುತ್ತದೆ. ಇವಾಗ 2 1 2 2 7 14 ಅಂದರೆ m ಈಕ್ವಲ್ ಟು ಎಷ್ಟಾಯಿತು? 7 ಬಂತು. ಇವಾಗ m ಸ್ಕ್ವೇರ್ ಮೈನಸ್ 1 ಅನ್ನು ಕಂಡುಹಿಡಿಯೋಣ. ಈಕ್ವಲ್ ಟು ಇಲ್ಲಿ m ಬೆಲೆಯನ್ನು ಆದೇಶಿಸಿದಾಗ 7 ಸ್ಕ್ವೇರ್ ಮೈನಸ್ 1 ಆಗುತ್ತದೆ. ನೆಕ್ಸ್ಟು ಈಕ್ವಲ್ ಟು 7 ಸ್ಕ್ವೇರ್ ಅಂದರೆ 49 ಮೈನಸ್ಗೆ ಮೈನಸ್ಸು ನೆಕ್ಸ್ಟು 1 ಆಗುತ್ತೆ. ಈಕ್ವಲ್ ಟು 49ರಲ್ಲಿ 1 ಹೋದರೆ 48 ಆಗುತ್ತದೆ. ನೆಕ್ಸ್ಟು ಅದೇ ರೀತಿ m ಸ್ಕ್ವೇರ್ ಪ್ಲಸ್ 1 ಅನ್ನು ಕಂಡುಹಿಡಿಯೋಣ. ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ m ಬೆಲೆಯನ್ನು ಆದೇಶಿಸಿದಾಗ 7 ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಈಕ್ವಲ್ ಟು 7 ಸ್ಕ್ವೇರ್ ಅಂದರೆ 49 ಪ್ಲಸ್ 1 ಆಗುತ್ತದೆ. 49 ಪ್ಲಸ್ 1 ಅಂದರೆ 50 ಆಗುತ್ತದೆ. ಇಲ್ಲಿ ನಾವು ಇಲ್ಲಿ ಹೇಳ್ಬೋದು ಪೈಥಾಗೋರಸ್ನ ತ್ರಿವಳಿಗಳು ಎಷ್ಟಂದರೆ ಒಂದು 14, ಒಂದು 48, ಇನ್ನೊಂದು 50. ಇಲ್ಲಿ ನಾವು m ಬೆಲೆಯನ್ನು ತಗೋಬಾರ್ದು. ಈ 2m ಅನ್ನು ಏನಂತ ತೊಗೊಂಡಿರ್ತೀವಿ 14, ಅದನ್ನೇ ನಾವು ಪೈಥಾಗೋರಸ್ನ ತ್ರಿವಳಿಗಳಂತೇಳಿ ತಗೋಬೇಕು. ಯಾಕಂದರೆ ಇಲ್ಲಿ ಈ ಒಂದು ಸಂಖ್ಯೆಗಳನ್ನ ಒಳಗೊಂಡಂತೆ ನಾವು ಪೈಥಾಗೋರಸ್ನ ತ್ರಿವಳಿಗಳನ್ನ ಕಂಡುಹಿಡಿಬೇಕು. ಹಾಗಾಗಿ ಈ ಸಂಖ್ಯೆನ ನಾವು 2m ಅಂತ ಏನು ತೊಗೊಂಡಿರ್ತೀವಲ್ಲ ಅದೇ ಸಂಖ್ಯೆಯನ್ನು ನಾವು ಇಲ್ಲಿ ತಗೋಬೇಕು. ನೆಕ್ಸ್ಟ್ ಒಂದು ಮೂರನೇದು 16 ಇದೆ. ಇದನ್ನ ನಾವು 2m ಈಕ್ವಲ್ ಟು ಏನಂತೆ ಬರ್ಕೋಬೇಕು? 16 ಅಂತೆ ಬರ್ಕೋಬೇಕು. ಇದು ನಮ್ಮದು ಒಂದು ತ್ರಿವಳಿ ಆಯಿತು. ನೆಕ್ಸ್ಟು ಇದನ್ನ m ಅನ್ನು ಕಂಡುಹಿಡ್ಕೋಣ, ಇನ್ನೆರಡು ತ್ರಿವಳಿಗಳನ್ನ ಕಂಡುಹಿಡ್ಕೋಣ. ಇವಾಗ m ಈಕ್ವಲ್ ಟು ಏನಾಗುತ್ತೆ ಅಂದರೆ 16 ಡಿವೈಡೆಡ್ ಬೈ 2 ಆಗುತ್ತೆ. ಇವಾಗ 2 1 2 2 8 16 ಅಂದರೆ m ಬೆಲೆ ಎಷ್ಟು ಬತ್ತು? 8 ಬತ್ತು. ಇವಾಗ ನೆಕ್ಸ್ಟು m ಸ್ಕ್ವೇರ್ ಮೈನಸ್ 1 ಅನ್ನು ಕಂಡುಹಿಡಿಯೋಣ. m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು m ಈಕ್ವಲ್ ಟು 8 ಹಾಕಿದಾಗ
8 ಸ್ಕ್ವೇರ್ ಮೈನಸ್ 1 ಆಗುತ್ತದೆ. ನೆಕ್ಸ್ಟ್ ಈಕ್ವಲ್ ಟು 8 ಸ್ಕ್ವೇರ್ ಅಂದರೆ 64 ಮೈನಸ್ 1 ಆಗುತ್ತದೆ. ಈಕ್ವಲ್ ಟು 64ರಲ್ಲಿ 1 ಹೋದರೆ 63. ಅದೇ ರೀತಿ ಎಮ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು ಏನಾಗತ್ತಂದರೆ 8 ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 8 ಸ್ಕ್ವೇರ್ ಅಂದರೆ 64 ಪ್ಲಸ್ಗೆ ಪ್ಲಸ್ 1 ಈಕ್ವಲ್ ಟು 64 ಪ್ಲಸ್ 1 ಕೂಡಿಸಿದಾಗ 65 ಆಗುತ್ತದೆ. ಒಂದು 16, ನೆಕ್ಸ್ಟ್ ಇನ್ನೊಂದು 63, ಇನ್ನೊಂದು 65. ಈ 16 ಒಳಗೊಂಡ ಪೈಥಾಗರಸ್ನ ತ್ರಿವಳಿಗಳು ಯಾವ್ಯಾವ ಅಂದರೆ 16, 63, 65 ಅಂತೇಳಿ ಬರಿಬೇಕು. ನೆಕ್ಸ್ಟ್ ಒನ್ನು 4ನೇದು 18. ಇವಾಗ ಇಲ್ಲಿ ನಾವು ಮೊದಲಿಗೆ 2m ಈಕ್ವಲ್ ಟು 18 ಅಂತ ತಗೋಬೇಕು. ನೆಕ್ಸ್ಟ್ m ಈಕ್ವಲ್ ಟು ಏನಾಗುತ್ತಂದರೆ ಇದು ಗುಣಾಕಾರ ಇದೆ, ಈ ಕಡೆ ಬಂದರೆ ಭಾಗಾಕಾರ ಆಗುತ್ತಾ 18 ಡಿವೈಡೆಡ್ ಬೈ 2 ಆಗುತ್ತದೆ. ಇವಾಗ ಇದು 2 1 2, 2 9 18 ಅಂದರೆ m ಈಕ್ವಲ್ ಟು 9 ಆಯಿತು. ಇವಾಗ ಎಮ್ ಸ್ಕ್ವೇರ್ ಮೈನಸ್ 1 ಕಂಡುಹಿಡಿಯೋಣ. ನೆಕ್ಸ್ಟು ಎಮ್ ಸ್ಕ್ವೇರ್ ಪ್ಲಸ್ 1 ಸಂಖ್ಯೆನ ಕಂಡುಹಿಡಿಯೋಣ. ಮೊದಲಿಗೆ ಎಮ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು ಎಮ್ ಈಕ್ವಲ್ ಟು ಎಷ್ಟು ಬಂದಿದೆ 9 ಬಂದಿದೆ. ಆವಾಗ 9 ಸ್ಕ್ವೇರ್ ಮೈನಸ್ 1 ಆಗುತ್ತಾ ಈಕ್ವಲ್ ಟು 9 ಸ್ಕ್ವೇರ್ ಅಂದರೆ 81 ಮೈನಸ್ಗೆ ಮೈನಸ್ಗೂ 1ಗೆ 1 ಈಕ್ವಲ್ ಟು 81ರಲ್ಲಿ 1 ಹೋದರೆ 80. ನೆಕ್ಸ್ಟು ಎಮ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು ಇದರಲ್ಲಿ ಎಮ್ ಬೆಲೆಯನ್ನು ಆದೇಶಿಸಿದಾಗ 9 ಸ್ಕ್ವೇರ್ ಪ್ಲಸ್ 1 ಆಗುತ್ತದೆ. ನೆಕ್ಸ್ಟು ಈಕ್ವಲ್ ಟು 9 ಸ್ಕ್ವೇರ್ ಅಂದರೆ 81 ಪ್ಲಸ್ 1 ಆಗುತ್ತದೆ. 81 ಪ್ಲಸ್ 1 ಅಂದರೆ 82. ಆದ್ದರಿಂದ ಇಲ್ಲಿ ನಾವು ಏನಂತ ಬರೀಬೇಕಂದ್ರೆ ಪೈಥಾಗರಸ್ನ ತ್ರಿವಳಿಗಳು 18, 80, 82. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 18 ಒಳಗೊಂಡಂತಹ ಪೈಥಾಗರಸ್ನ ತ್ರಿವಳಿಗಳು ಆಗಿದ್ದಾವೆ. ಈ ರೀತಿಯಾಗಿ ಪೈಥಾಗರಸ್ನ ತ್ರಿವಳಿಗಳಾದ 2m, ಎಮ್ ಸ್ಕ್ವೇರ್ ಮೈನಸ್ 1 ಮತ್ತು ಎಮ್ ಸ್ಕ್ವೇರ್ ಪ್ಲಸ್ 1 ಈ ತ್ರಿವಳಿಗಳನ್ನು ಬಳಸಿಕೊಂಡು ಕೊಟ್ಟಂತಹ ಸಂಖ್ಯೆಗಳನ್ನೊಳಗೊಂಡ ಪೈಥಾಗರಸ್ನ ತ್ರಿವಳಿಗಳನ್ನು ನಾವು ಈ ರೀತಿಯಾಗಿ ಕಂಡುಹಿಡಿಯುತ್ತೇವೆ. ಇಲ್ಲಿಗೆ ಅಭ್ಯಾಸ 5.2 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.